ಅಪ್ಪ ಎತ್ಲಾಗ ಹೋಗ್ತಾ ಇದೆಯಾ? ನಾನು ನೀರು ಟ್ಯಾಂಕ್ ಹತ್ರ ಹಾಂ, ನೀರು ಯಾವ ಪ್ರಮಾಣದಲ್ಲಿ ಸ್ಟಾಕ್ ಇದ್ದು ನೋಡ್ಕೊಂಡು ಹೋಗ್ತಾ ಇದ್ದೀವಿ. ನೀರು ಟ್ಯಾಂಕಾ? ಹಾಂ, ನೀರು ಟ್ಯಾಂಕು ತುಂಬ್ಕೊಂಡಿದ್ದ ಕಡಿಮೆ ಅದು ಅಂತೇಳಿ ನಮ್ಮ ಅಪ್ಪ ಏನೋ ಒಂದು ಸ್ಪೆಷಲಾಗಿ ತೋರಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ತೋಟಕ್ಕಲ್ಲವ ಗೆಟ್ಟು ಬಿಡೋಕ್ಕಾಗಿ ಹಾಂ, ನೀರು ಎಷ್ಟು ಪ್ರಮಾಣ ನೋಡ್ಕೋಬಾರ್ದು ಹೇಳಿ. ಓಕೆ, ನೋಡೋಣ. ಅವ್ರೇನೋ ಒಂದು ಸ್ಪೆಷಲಾಗಿ ಮಾಡಿದಾರಂತೆ ಈ ಬೇಸಿಗೆಗಾಲಕ್ಕೆ ಅಂತ. ಏನು ಅಂತ ನೋಡ್ಕೊಬರೋಣ. ಕರಿ ವಿಷಾಡು ಅಂತೇಳಿ ಮಾವಿನಕಾಯಿ ನೋಡೋದು ಬಿಡ್ತಾ ಇದ್ದೀವಿ ಇಲ್ಲಿ. ನೋಡಿ ಎಷ್ಟು ಚೆನ್ನಾಗಿಲ್ಲೇ ಮಾವಿನಕಾಯಿ ಎಲ್ಲ ಬಿಟ್ಟಿದೆ ಅಂತ. ಇದು ನಮ್ಮ ಮನೆ. ಇದು ಸ್ಪೆಷಲ್ ಜಾತಿ ಇದೆ. ಇದು ನೋಡು, ಇಲ್ಲಿ ಮಂಗ ಬರ್ತಾವೆ ತೊಳ್ಕೊಂಡು ಮಂಗನ ಕಾಣಿಸ್ತಾಗಳಕ್ಕೆ ಈ ಟೈಪ್ ಮಾಡಿ ಮಾವಿನಕಾಯಿ ಚೀಲ ಹಾಕಿ ಮುಚ್ಚಿಡ್ತೀವಿ. ಸಿಕ್ಕಾಪಟ್ಟೆ ಮಂಗನ ಕಾಣಿಸ್ತಾ ಇದೆ. ಹಿಂಗೆ ಕೊಟ್ಟಿಡಕ್ಕಾಗ್ತದೆ, ಇಲ್ಲವರೆ ಮಂಗನಿಂದವ ಉಳಿಸೋದು ಕಷ್ಟ. ಓಕೆ, ಸೂಪರ್ ಐಡಿಯಾ. ಎಷ್ಟು ಹೊಸ ಫಲ ಅದು ಎರಡು ಬೈಂದು ಈಗ ಆಗ್ತಿಲ್ಲ. ಇಷ್ಟೇ ಸಣ್ಣ ಗಿಡಕ್ಕೆ ಮಾವಿನ ಹಣ್ಣು? ಹಾಂ, ಇದು ಕಸ ಗಿಡ. ಇದು ಹಂಗೆ ಇದೆ. ಯಾವುದು ಇದು? ಯಾವ ಜಾತಿ? ಇದು ಮಲ್ಲಿಕಾ ಅಂತೇಳಿ. ಮಲ್ಲಿಕಾದಲ್ಲಿ ಅಂದರೆ ಸಣ್ಣ ಜನ ಇದು. ಬಟ್ ಇಷ್ಟೇ ಸಣ್ಣ ಗಿಡದಲ್ಲೆಲ್ಲ ಕಾಯಿ. ಇದು ಕಸ ಬಿಟ್ಟು ಹೂ ಬಂದಿತ್ತು, ಆದರೆ ಹೂ ನಿಂತಿದ್ರು ಬಾಕಿದ್ದು. ಎರಡು ಕಾಯಿ ಮಾತ್ರ ಜಸ್ಟ್ ನನ್ನಷ್ಟು ಎತ್ತರ ಇದೆ. ಓಕೆ, ನೋಡೋಣ. ಹಂಗಾದ್ರೆ ಏನೋ ಒಂದು ಸ್ಪೆಷಲ್ ಮಾಡಿದ್ದೆ ಅಂತ ಇದೆಯಲ್ಲ, ಬಾ ನೋಡೋಣ ಏನು ಸ್ಪೆಷಲ್ ಮಾಡಿದ್ದಾರೆ. ನಮ್ಮಪ್ಪ ಯಾವಾಗ ಏನಾದ್ರು ತಲೆ ಓಡಿಸಿ ಏನಾದ್ರು ಹೊಸದಾಗಿ ಮಾಡ್ತಾ ಅಲ್ಲಿ ಕಾಣುತ್ತಾ ನೋಡು. ಹಾಂ, ವಾವ್, ಇಲ್ಲಿ ಕಾಣಿಸ್ತಾ ಇದೆಯಾ ನಿಮಗೆ? ಇಲ್ಲಿ ನೋಡಿ, ಕುಡಿಯುವಂಥ ನೀರು ಇದು. ಹಾಂ, ಮನೆ ಪ್ರತಿನಿತ್ಯ ಕುಡಿಯುವಂಥ ನೀರು. ಇದು ನ್ಯಾಚುರಲ್ ಆಗಿ ಪರಿಸರದ ನೀರು. ಇದು ಇದಾ ಪರಿಸರದಿಂದ ನ್ಯಾಚುರಲ್ ಆಗಿ ನೀರು, ಯಾವುದೇ ಪಂಪು ವಿದ್ಯುತ್ತಿನ ಇದಲ್ಲ. ಅಲ್ಲಿ ಬೀಳ್ತಾ ಇರೋದು ಅದು ತೋಟ ನೀರಾವರಿ ಸಲುವಾಗಿ ಮಾಡ್ಕೊಂಡಿದ್ದೆ. ಅದು ಈ ಟ್ಯಾಂಕಿ ನೀರು, ದೊಡ್ಡ ಟ್ಯಾಂಕ್. ಇದು ಎರಡು ಇದು ಕೂಡ ನೀರ ಇದೆಯಾ ಇದೆ. ಅದೆರಡು ಒಂದೇ ಲೆವೆಲ್ ತೋಟಕ್ಕೆ ಹೋಗೋದು. ಇದು ತುಂಬಿದ ತಕ್ಷಣವ ಇದು 3 ಟ್ಯಾಂಕ್ ತುಂಬುತ್ತೆ ನೀರು, ಕುಡಿಯೋ ನೀರು. ಇದು ತುಂಬಿದ ಮೇಲೆ ಮತ್ತೆ ಅಲ್ಲಿಗೆ ಹೋಗ್ಬಿಡ್ತಾ ನೀರು. ಇದು 3 ತುಂಬಿದ ಮೇಲೆ ಇದು 1 2 3 ತುಂಬಿದ ಮೇಲೆ ಅದರಲ್ಲಿ ಒಂದು ವ್ಯವಸ್ಥೆ ಏನು ಮಾಡಿದ್ದೆ ಅಂತಂದರೆ, ಆ ಕಡೆ ಇಲ್ಲಿ ಇದು ಫುಲ್ ತುಂಬಿದ ಮೇಲೆ ಇದೊಂದು ಗೇಟ್ ಟೈಪ್ ಇರುತ್ತೆ. ಇದಕ್ಕೆ ನೀವು ಹೋಗ್ತದೆ ಇದೆ. ಈ ಲೆವೆಲ್ಲು ಯಾವಾಗಲೂ ಇರುತ್ತೆ. ಇದು ಈ ತುಂಬಿದ ನಂತರವ ಈ ನೀರು ಅದಕ್ಕೆ ಸ್ಟಾಕ್ ಆಗ್ತದೆ. ಓಕೆ, ಇದು 3 ತುಂಬಿದ ಮೇಲೆ ನೆಕ್ಸ್ಟ್ ಇಲ್ಲಿ ಸ್ಟಾಕ್ ಮನೆಗೆ ಬಳಸ್ತೀವಿ. ಇದು ತುಂಬಿದ ಮೇಲೆ ಇಲ್ಲಿಂದ ಅಲ್ಲಿ ಹೋಗಿ ಬೀಳ್ತದೆ. ಈಗ ಇದು ಬೇಕಾದ್ರೆ ತೋರಿಸ್ತೇವೆ ಒಂದು. ಇದು ಇದನ್ನ ಕಡಿಮೆ ಮಾಡಿಬಿಟ್ರೆ ಡೈರೆಕ್ಟ್ ಅಲ್ಲಿ ಬೀಳ್ತಾ ಇರುತ್ತೆ ನೋಡು. ಅಲ್ಲಿ ನೋಡು ಇದೆ, ತುಂಬಿದ ಮೇಲೆ ಹೋಗೋದು ಅಲ್ಲಿಗೆ. ಇದು ಸಣ್ಣದು. ಇದು ಎಷ್ಟು ಯಾವ ಪ್ರಮಾಣ ಬೇಕಂತ ಇದು ಇಲ್ಲೇ ಸೆಟ್ಟಿಂಗ್ ಮಾಡೋದು. ಫುಲ್ ತುಂಬಲ್ಲ ಆಗ್ತೈತೆ. ಇಲ್ಲಿ ಫಿಲ್ಟ್ರ್ ಆಗ್ತಾ? ಹಾಂ, ಈ ಫಿಲ್ಟ್ರ್ ಅಂದರೆ ಯಾವುದೇ ಕಸ ಗಿಸ ಹೋಗ್ಲಾಕತ್ತೆ. ಈ ಫಿಲ್ಟ್ರಾಗ ಹೋಗುದು ಆ ನೀರು. ಇದೆಲ್ಲ ಗಿಡಕ್ಕೆ ಹಾಕಲ್ಲ? ಹಾಂ, ಇದು ಕುಡಿಯೋ ಸಲುವಾಗಿ. ಹಾಂ, ಈಗ ಒಂದು ಮನೆ ಮೇಲೆ ಗಟ್ಟಿ ಮಾಡಿ ಕಾರಣ ಏನಂದರೆ, ಬೇಸಿಗೆ ದಿವಸ ಆಗಲಿ ಸಿಕ್ಕಾಪಟ್ಟೆ ಸೆಕೆ. ಈಗ ಇಲ್ಲಿ ನೋಡಿ, ಇಲ್ಲೆಲ್ರಿಗೂ ಕಾಣಿಸ್ತಾ ಇದೆಯಲ್ಲ, ಜೆಟ್ ಮಾಡಿದ್ದಾರೆ. ಅಂದರೆ ನಮ್ಮ ಕಡೆ ತೋಟಕ್ಕೆ ನೀರು ಹಾಕೋದು. ಅದ್ರನ್ನ ಮನೆ ಮೇಲ್ಗಡೆ ಇಲ್ಲಿ ನೋಡಿ ಈ ಥರ ಪೈಪ್ ಹಾಕಿ ಇಲ್ಲಿ ಮನೆ ಮೇಲೆ ಒಂದು ಅರ್ಧ ಗಂಟೆ ಈ ಥರ ನೀರನ್ನು ಸಿಂಪಡಿಸ್ತಾರೆ. ಅದರಿಂದ ರಾತ್ರಿ ಎಲ್ಲ ಸೆಕೆ ಆಗಲ್ಲ. ಇದು ನಮ್ಮ ಅಪ್ಪನ ಹೊಸ ಐಡಿಯಾ. ಹಾಂ, ಇಲ್ಲಿ ಹೋಗ್ಲಿಕ್ಕೆ ಬನ್ನಿ. ನಂಗೆ ಹೆದರಿಕೆನಲ್ಲಪ್ಪ. ಬನ್ನಿ. ಅಯ್ಯೋ, ಹೀಗೇ ಬನ್ನಿ. ಒಂದೇ ನಿಮಿಷ, ಪರವಾಗಿಲ್ಲ, ಬನ್ನಿ, ನಿಧಾನ ಬನ್ನಿ, ನೋ ಪ್ರಾಬ್ಲಮ್. ಹಾಂ, ಬನ್ನಿ. ಇವಾಗ ನಾನು ಎಲ್ಲಿಂದ ಬಂದೆ ಅಂದರೆ ಈ ಜಾಗದಿಂದ ಬಂದೆ. ಇಲ್ಲಿಂದ ಏನಾದ್ರು ಒಂದು ಚೂರು ಬಿದ್ದರೆ ಇಲ್ಲಿ ಪಾತಾಳ. ಇದು ನೋಡಿ, ಇದೆ ನಮ್ಮ ಮನೆ. ಮುಳ್ಳಿದ್ದಲ್ಲಪ್ಪ. ಈಗಪ್ಪ ಜೆಟ್ಟು ಕಾಣಿಸ್ತಾ ಇದೆ ಅಲ್ಲ? ಎಷ್ಟು ಚಂದ ವಾತಾವರಣ ನೋಡಿ. ಅದು ಬಿಸಿಲು ಸಮಯದಲ್ಲಿ, ಜೆಟ್ಟು ಬಿಸಿಲು ಸಮಯದಲ್ಲಿ ಮನೆ ಕೊಂಚ ಕಾವಲಾಗ ಅಂತೇಳಿ ಅಂದರೆ ತಂಪು ವಾತಾವರಣ ಸಲುವಾಗಿ ಅದು ಮಾಡಿಟ್ಟಿದ್ದು. ಹಾಂ ಹಾಂ ಹಾಂ, ಅಂದರೆ ಇದೊಂದು ಅರ್ಧ ಗಂಟೆ ಈ ಥರ ಅಂದರೆ ಒಂದ್ಸಾರಿ ಕೋಲ್ಡ್ ಆದಮೇಲೆ ಸುತ್ತಲೂ ನೀರು ಇದಾಗುತ್ತೆ. ಆ ಬಿದ್ದ ನೀರು ಕೂಡ ಕೃಷಿಗೆ ಹೋಗುತ್ತೆ. ಮತ್ತೆ ಓಕೆ, ಎಲ್ಲೂ ನೀರು ವೇಸ್ಟ್ ಆಗಲ್ಲ. ಸೈಡೆಲ್ಲ ಪೈಪ್ ಉಂಟಲ್ಲ, ಪೈಪ್ ಮೂಲಕವೇ ಎಲ್ಲ ತೆಂಗಿನ ಗಿಡ ಅಡಿಕೆ ಗಿಡಕ್ಕೆ ಹೋಗೋದೇ ಅದು ಪೂರ್ಣ. ಇಲ್ಲಿಂದ ಬಿದ್ದ ನೀರೆಲ್ಲ ಇಲ್ಲಿ ಹಿಂದ್ಗಡೆ ಇರೋ ಗಿಡಗಳಿಗೆಲ್ಲ, ಅಡಿಕೆ ಗಿಡ
ಪೇರ್ಲೆ ಗಿಡ. ಇಲ್ಲೆಲ್ಲ ಬೀಳ್ತಾ ಇದೆಯಲ್ಲ ಸೈಡಿಗೆ, ಹಾಂ, ಅದಷ್ಟು ನೀರು ವಾಪಸ್ ಮತ್ತೆ ಆ ಸಸಿ ಇದಕ್ಕೆ ತೋಟಕ್ಕೆ. ಓಕೆ, ಸೂಪರ್ ಐಡಿಯಾ ನೋಡಿ. ಇದೇ ಥರ ಏನಾದರೂ ಹೊಸ ಹೊಸ ಐಡಿಯಾ ಮಾಡ್ತಾ ಇರ್ತಾರೆ ನಮ್ಮಪ್ಪ. ನಾನು ಅದೇ ಅಂದ್ಕೊಳ್ತಾ ಇದ್ದೆ, ನಮ್ಮ ಮನೆಗೆ ಬಂದಾಗಿಂದ ನಮ್ಗೆ ಸೆಕೆ ಫೀಲೇ ಆಗ್ತಾಯಿಲ್ಲ, ಒಂಚೂರು ಸೆಕೆ ಆಗ್ತಾಯಿಲ್ಲ. ಅದು ಹೆಂಗೆ ಸೆಕೆ ಆಗ್ತಾಯಿಲ್ಲ ಅಂತ ಕೇಳಿದಾಗ ನಮ್ಮಪ್ಪ ಇದನ್ನು ತೋರಿಸಿದ್ರು, ಈ ಥರ ಮಾಡಿದ್ದೀನಿ ಅಂತ. ನ್ಯಾಚುರಲ್ ನೀರನ್ನು ಹ್ಞೂ 180 ಲೆಂತ್ ಪೈಪಿಂದ ತಗೊಬಂದಿದ್ದದು, ಅಷ್ಟು ದೂರದಿಂದ. ಇದಾ? ಹಾಂ, 2 ಕಿಲೋಮೀಟರ್ ಆಗುತ್ತೆ ಸಾಧಾರಣವಾಗಿ. ಹಾಂ, ಜಂಗಲ್ನಲ್ಲಿ ಅಂದರೆ ಹೊರ್ತೆ ಅಂತ ಹೇಳ್ತಾರಲ್ಲ ಅದಕ್ಕೆ, ಅದರಿಂದ ತಗೊಂಡು ಜಲ. ಹಾಂ, ಈಗ 25-30 ವರ್ಷದ ಹಿಂದಿಂದ ಮಾಡಿದ್ದದು. ಓಕೆ, ಸೂಪರ್. ನಮ್ಮಪ್ಪ ಏನಾದ್ರು ಇಂಜಿನಿಯರಿಂಗ್ ಎಲ್ಲ ಓದ್ಬಿಟ್ಟಿದ್ರೆ ಇನ್ನೇನೇನು ಐಡಿಯಾ ಮಾಡ್ತಿದ್ರು ಏನೋ. ಹಾಂ, ಇದೆ, ಇಲ್ಲಿಂದನೇ ಪೈಪ್ ಇದೆ ಅಂತಲೂ ಗೊತ್ತಾಗಲ್ಲ, ಅಷ್ಟೆಲ್ಲ ಮುಚ್ಚಿ ಈ ಥರ ಕಲ್ಲು ಮುಚ್ಚಿ ಇಟ್ಬಿಡ್ತಾರೆ. ಮತ್ತೆ ಈ ಪೈಪಿಂದನೇ ಅಲ್ಲಿ ಹಿಂಗೆ ಹೋಗಿ, ಅಲ್ಲಿ ನೋಡಿ ಕಾಣಿಸ್ತಾ ಇದೆಯಲ್ಲ ಪೈಪು, ಅಲ್ಲಿಂದ ಮನೆ ಮೇಲೆ ಹೋಗಿ ಟ್ಯಾಂಕಿ ಸ್ಟಾಕ್ ಆಗಿ ಆ ಟ್ಯಾಂಕಿಂದ ಹೋಗೋದು. ನೋಡಿ ಇಂಥ ಬೆಟ್ಟ ಕಾಡು ಎಲ್ಲ ಹೌದು. ಅದೀಗ ನಾನು ಬರೋದು ಬಂದೆ, ಹೆಂಗೆ ರಿಟರ್ನ್ ಹೋಗೋದು ಗೊತ್ತಿಲ್ಲ. ಸಾಸಿವೆ ಹಣ್ಣಿನ ಮರ, ಅದು ಫಲ ಬಂದಿದೆಯಲ್ಲ, ಕಾಣಿಸ್ತಾ ಇದೆಯಲ್ಲ, ಇದು ಮಾವಿನ ಹಣ್ಣಿನ ಮರ. ನಮ್ಮ ಮನೆ ನೋಡಿ ಸುತ್ತಲೂ ಈ ಥರ ಕಾಡು, ಫುಲ್ಲು ಕಾಡು, ಮಧ್ಯದಲ್ಲಿ ಒಂದೇ ಒಂದು ಮನೆ, ಹಿಂದೆನೂ ಬೆಟ್ಟ. ಒಂದು 20 ವರ್ಷದಿಂದವ ಅಲ್ಲ 25 ವರ್ಷದಿಂದ ಒಂದು ಬೇವಿನ ಸೊಪ್ಪಿನ ಗಿಡ ನೆಟ್ಟಿದ್ದು ನಿನ್ನಷ್ಟೇ ಎತ್ತರ ಇದೆ. ತೋರಿಸು, 20 ವರ್ಷ ಆಯ್ತಂತೆ, ನನ್ನಷ್ಟೇ ಹೈಟ್ ಇದೆ ಅಂತ. ನೋಡೋಣ ಬನ್ನಿ. ಅಂದರೆ ನನ್ನ ಹೈಟ್ ಬಗ್ಗೆ ನೀನು ಟೀಸ್ ಮಾಡ್ತಾ ಇದೆಯಪ್ಪ? ಹಾಂ, ನಮ್ಮ ಮನೆ ಕಟ್ಟಿದ ವರ್ಷ ನೆಟ್ಟಂಥ ಗಿಡ ಅಂತೆ, ಇನ್ನೂ ನನ್ನಷ್ಟೇ ಹೈಟಲ್ಲಿದೆ ಅಂತೆ. ನೋಡೋಣ ಇರಿ. ನಮ್ಮಪ್ಪ ಏನೋ ಬೇಗ ಬೇಗ ಹೋಗ್ಬಿಡ್ತಾರೆ, ನಂಗೆ ನಡ್ಕೊಂಡು ಹೋಗೋಕ್ಕೆ ಭಯ ಆಗುತ್ತೆ. ಯಾಕಂದರೆ ಇವಾಗ ಟಚ್ ತಪ್ಪೋಗಿದೆ, ಮೊದಲು ಇಲ್ಲೆಲ್ಲ ನಾವು ಓಡಾಡ್ತಿದ್ವಿ ಜಾಸ್ತಿ. ಇದೆ ಇದಾ? ಕರಿಬೇವು. ಸೂಪರ್. ಇನ್ನೂ ಅಷ್ಟೇ ಹೈಟ್ ಇದ್ದಾ? ಅಷ್ಟೇ ಕರಿಬೇವು. ಹಾಂ, ತುಂಬ ಪರಿಮಳ, ಮತ್ತೆ ಭಾಳ ಪರಿಮಳದ. ನೀರೆಲ್ಲ ಹಾಕೋದು ಬೇಡದಪ್ಪ? ಏನು ಬೇಡ, ಅವಶ್ಯಕತೆ ಇಲ್ಲ ಅದಕ್ಕೆ. ಸೂಪರ್. ಆದರೆ 25-30 ವರ್ಷದ ಗಿಡ ಅದು, ಆದರೂ ಅಷ್ಟೇ ಹೈಟು. ಹಾಂ, ಇವಾಗ ನನಗೂ 25-30 ವರ್ಷನೇ ಆದರೂ ನೋಡು, ನಾನು ಇಷ್ಟ ಆಯ್ತಲ್ಲ. ಹಿಂಗೆ. ಹೌದಾ? ಬಂದು ಓಕೆ ಗಾಯ್ಸ್, ನೋಡಿ ಇದೇನೆ ಕರೆಕ್ಟ್ ಬರುತ್ತೆ ನೋಡಿ, ಎಷ್ಟು ಚೆನ್ನಾಗಿ ನೀರು ಬರ್ತಾ ಇದೆ, ಒಂಚೂರು ಸೆಕೆ ಆಗಲ್ಲ. ಯಾರಾದರೂ ಈ ಥರ ಬೇಕಾದರೆ ಪ್ಲ್ಯಾನ್ ಮಾಡಿ ಮಾಡ್ಕೋಬೋದು. ಅರ್ಧ ಗಂಟೆ ಈ ಥರ ಆನ್ ಇಟ್ಟರೆ ಆಯಿತು. ಮತ್ತು ನೀರು ಕೂಡ ಎಲ್ಲೂ ವೇಸ್ಟ್ ಆಗಲ್ಲ. ನೋಡಿ ಅಲ್ಲೆಲ್ಲ ಬಿದ್ದ ನೀರೆಲ್ಲ ಇಲ್ಲಿ ಕೆಳಗಡೆಯಲ್ಲಿ ನೋಡಿ ಪೇರ್ಲೆ ಮರ ಇದೆ, ಆಮೇಲೆ ಪಪ್ಪಾಯಿ ಮರ ಇದೆ, ಅದೆಲ್ಲ ಮರಗಳಿಗೆ ಹೋಗುತ್ತೆ. ಸೊ ನೀವು ಕೂಡ ಈ ಐಡಿಯಾವನ್ನು ಯೂಸ್ ಮಾಡ್ಕೋಬೋದು. ಯಾರಿಗಾದರೂ ಇದಕ್ಕೆ ಏನೇನು ಬೇಕು, ಯಾವ ಥರ ಐಡಿಯಾಸ್ ಮಾಡಬೇಕು ಅಂದರೆ ನೀವು ಈ ಶ್ರೀಧರ್ ಹೆಗಡೆ ಅವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನೋಡಿ ಅವರು ಸಿಂಪಲ್ ವ್ಯಕ್ತಿ, ಅದರ ಐಡಿಯಾಸ್ ಮಾತ್ರ ತುಂಬ ಇದೆ ನೋಡಿ. ಓಕೆ, ಥ್ಯಾಂಕ್ ಯು.